ನನಗೆ ನನ್ನ ಚಿಕ್ಕಮ್ಮನ ಮನೆ ಅಂದರೆ ತುಂಬ ಇಷ್ಟ. ನಾನು ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ನನ್ನ ಚಿಕ್ಕಪ್ಪ ಮತ್ತು ನನ್ನ ತಂಗಿ ಸಿಕ್ಕಿದ್ರು. ಯಾವತ್ತು ಆಂಟಿ ಹಿಂದಿನ ದಿನ ನನ್ನ ತಂಗಿ ಕ್ಲಾಸ್ ತಗೊಂಡಿದ್ದಾರೆ, ಅದಕ್ಕೆ ಆ ವಿಡಿಯೋ ಹಾಕ್ಬೇಕಾಗಿತ್ತು ಕಣೆ. ಬೈದಿರೋದೆಲ್ಲ ಇನ್ನೂ ಸಖತ್ತಾಗಿರೋದು ಅಂತ ಹೇಳ್ತೀನಿ. ಮನೆಗೆ ಹೋದ್ರೆ ಮನೇಲಿ ಯಾರೂ ಇರಲಿಲ್ಲ. ನಮ್ಮ ಆಂಟಿ ಹೊಲಕ್ಕೆ ನೀರು ಬಿಡಕ್ಕೆ ಹೋಗಿದ್ರು. ಅಯ್ಯೋ ಸ್ಕೂಟಿ ಗಿಟಿ ಮುರುಗಿರ್ಕೊಂಡು ಹೋದಿ ಕಣೆ ಯವ್ವ. ಅಯ್ಯೋ ಬೋದು ನಾನೇನು ವಾಯ್ಸ್ ಓವರ್ ಮಾಡಲ್ಲ, ನೀನ್ ಮಾತಾಡಿರೋದನ್ನೇ ಹಾಕ್ತೀನಿ. ಪೂರ್ವಿ ಆ ಕಡೆ ಕಟ್ಕಳಿ ಕರೆಕ್ಟಾಗಿ ಕಟ್ಟ. ಅಯ್ಯ ಮುಚ್ಕೊಂಡು ನಿಂಗೇನಿಗೆ ಕಷ್ಟ. ಇನ್ನೇನು ಓಹೋ ಇವಳನ್ನಿಲ್ಲೇನು ಯಾವ್ದಪ್ಪ ಈ ಹುಡುಗಿ ಸುರಸುಂದರಾಂಗಿ ಅಂತ ನೋಡಕ್ ಬತ್ತಾರ ಇವಳನ್ನ. ಬುಲ್ಲಟ್ಟು ಬುಲ್ಲಟ್ಟು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೋಗಿ. ನಮ್ಮ ಆಂಟಿ ಈ ಕಡೆಗೆ ಒಂದು ಸ್ವಲ್ಪ ಎಳಿತೀನಿ ಚೀಲನ ಅನ್ನೋ ಅಷ್ಟರಲ್ಲಿ ಕೆಳಗಡೆ ಬೀಳ್ಸೇ ಬಿಟ್ಟು ಇವತ್ತೊಂದು 80 ಎಳ್ಳಿಗೆ ಸಿಕ್ಕಿದ್ವಂತೆ. ಅವನ್ನ ಇಲ್ಲೇ ಹಗ್ದಾರ್ ಗೇಟಲ್ಲಿ ಮಾರ್ಬಿಟ್ಟು ಬರಕ್ಕೆ ಕಳಿಸ್ತಿದ್ರು ನಮ್ಮ ಆಂಟಿ. ನಮ್ಮ ಆಂಟಿ ಮನೇಲಿ ಒಂದು 5 ಹಸು ಇದೆ, ಎಲ್ಲನೂ ಹೊಲ್ದ ಹತ್ರ ಇಟ್ಕೊಂಡು ಹೋಗಿದ್ರು. ಇದೊಂದು ಮಾತ್ರ ಇಲ್ಲೇ ಕಟ್ಟಾಕಿದ್ರು. ಯಾವ್ದಕ್ಕಮ್ಮ ನಾಯಿ ಕಚ್ಚಿತ್ತಲ್ಲ, ಹುಷಾರಾಗೈತಾ? ಇನ್ನೊಳ್ಳೆ ಕಲರ್ ಸಖತ್ತಾಗೈತಿ. ಕರು ಹುಟ್ಟಿದ 2 ದಿನಕ್ಕೆ ನಾಯಿ ಕಚ್ಬಿಟ್ಟಿತ್ತು, ಸತ್ತೋಗುತ್ತೆ ಅಂತ ಅನ್ಕೊಂಡಿದ್ವು. ಸದ್ಯ ಏನೂ ಆಗಲಿಲ್ಲ. ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ಮೇಲೆ ಚೆನ್ನಾಗಾಗಿದೆ. ಹಸುಗಳಿಗೆಲ್ಲ ನೀರು ಕುಡಿಸ್ಬೇಕಾಗಿತ್ತು ಅಂತ ಅಲ್ಲಿ ಮೋಟ್ರ್ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊ ನೀರು ಬರುತ್ತೆ ಹೆಂಗೆ ಅಂತ ಹೇಳಿಬಿಟ್ಟು ನಮ್ಮ ಆಂಟಿ ಮೋಟ್ರ್ ಸ್ಟಾರ್ಟ್ ಮಾಡಕ್ಕೆ ಹೋಗಿದ್ರು. ನಾನು ಮದುವೆಕ್ಕಿಂತ ಮುಂಚೆನೂ ಜಾಸ್ತಿ ನಮ್ಮ ಆಂಟಿ ಮನೇಲೇ ನಾನು ಇರ್ತಿದ್ದಿದ್ದು. ಕುಂಚವ್ಗೆ ಸ್ಕೂಲಿಗೆ ಬರಬೇಕು ಅಂದರೆ ನಮ್ಮ ಆಂಟಿ ಮನೆಯಿಂದನೇ ಬರಿವೆ. ನನಗಂತೂ ತುಂಬಾ ಇಷ್ಟ ನಮ್ಮ ಆಂಟಿ ಊರು, ನಮ್ಮ ಆಂಟಿ ಮನೆ ಎಲ್ಲ. ನಮ್ಮ ಅಮ್ಮಂಗೆ 2 ತಂಗಿದಿರು, ಇಬ್ಬರು ಅಷ್ಟೇ. ನಮ್ಮ ಅಂಕಲ್ ಆಗಲಿ ಇಬ್ಬರು ಆಂಟಿದಿರಾಗಲಿ ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ತಾರೆ. ನನ್ನ ಕಷ್ಟ ಸುಖದಲ್ಲಿ ಎಲ್ಲ ನನ್ನ ಜೊತೆಗಿದ್ದಾರೆ. ನನ್ನ ತಂಗಿ 10th ಮತ್ತು PUCನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಗ ಸನ್ಮಾನ ಮಾಡಿದಂಥ ಹಾರಗಳಿವೆಲ್ಲ ಅವಳಿಗೆ. ಸ್ವಲ್ಪ ಬಾಯ್ಬಡ್ಕಿ ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿ ಓದ್ತಾಳೆ. ನನ್ನ ಮದುವೆ ಫೋಟೋನ ನಮ್ಮ ಆಂಟಿ ಇನ್ನೂ ಇಟ್ಕೊಂಡಿದ್ದಾರೆ. ಮದುವೆ ಆಗಿ 16 ವರ್ಷ ಆದರೂ ಆ ಫೋಟೋ ಮಾತ್ರ ಎಲ್ಲೂ ಚೇಂಜ್ ಮಾಡಿಲ್ಲ, ಅದೇ ಜಾಗದಲ್ಲಿ ಇಟ್ಕೊಂಡಿದ್ದಾರೆ. ಈ ಫೋಟೋದಲ್ಲಿ ಮಧ್ಯದಲ್ಲಿರೋದು ನಮ್ಮಮ್ಮ, ಆ ಕಡೆ ಈ ಕಡೆ ಇರೋರು ನಮ್ಮ ಆಂಟಿ ಇದಿರೋ. ಫೋಟೋನ ಲಾಸ್ಟ್ ಇಯರ್ ಮದರ್ಸ್ ಡೇ ದಿನ ತೆಗ್ದಿದ್ವು. ನಮ್ಮ ಆಂಟಿ ಮನೇಲಿ ಪ್ರತಿ ವರ್ಷ ರಾಗಿ ಭತ್ತ ಬೆಳೆದೇ ಬೆಳೀತಾರೆ. ಯಾವಾಗ ಹೋಗಿ ಮನೆಗೆ ನೋಡಿದ್ರು ಹಿಂಗೆ ರಾಗಿ ಭತ್ತ ಸ್ಟಾಕ್ ಇದ್ದೇ ಇರುತ್ತೆ. ನಮ್ಮ ರೈತರೇ ಅಲ್ವಾ, ವರ್ಷಕ್ಕಾಗೋವಷ್ಟು ಬೆಳೆದಿಟ್ಕೊಳ್ಳೋರು. ಎಷ್ಟೇ ಸಂಬಳ ತೆಗೆದ್ರು ಅವರು 1 ತಿಂಗಳು 2 ತಿಂಗಳಿಗೆ ಆಗೋವಷ್ಟು ಅಕ್ಕಿ ಅದೆಲ್ಲ ತಂದಿಟ್ಕೋತಾರೆ. ಆದರೆ ನಾವು ರೈತರಂಗಲ್ಲ, 1 ವರ್ಷಕ್ಕಾಗೋವಷ್ಟು ಒಂದೇ ಸಲ ಬೆಳೆದಿಟ್ಕೋತೀವಿ. ಅದೇ ನಮ್ಮ ರೈತರು ಗತ್ತು. ಇವಾಗೆಲ್ಲ ತುಂಬ ಬಿಸಿಲು, ಅದಕ್ಕೆ ಮಧ್ಯಾಹ್ನ ಟೈಮು ಆ ಕರುಗೆ ಮಜ್ಜಿಗೆ ಕುಡಿಸ್ತಾ ಇದ್ರು ನಮ್ಮ ಆಂಟಿ. ಈ ಕಡೆ ಬಿಳಿ ಕರು ಇನ್ನೂ ಒಂದು 15 ದಿನದ್ದು, ಹಂಗಾಗಿ ಅದಕ್ಕೆ ಮಜ್ಜಿಗೆ ಏನು ಕುಡಿಸ್ತಿಲ್ಲ, ಬರೀ ಇನ್ನೂ ಹಸು ಹಾಲು ಕುಡಿತಿದೆ ಅದು. ಈ ಕರು ಎಷ್ಟೊಂದು ಕ್ಯೂಟ್ ಆಗಿದೆ ಅಲ್ವಾ. ಆ ಬಾಯಂತೂ
ಏನು ಎಲ್ಲ ಫುಲ್ಲೆಲ್ಲ ವೈಟು, ಆ ಬಾಯಿ ಮಾತ್ರ ಒಂಥರ ಪಿಂಕು, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ ಈ ಕರು. ನಮ್ಮ ಅಂಕಲ್ 1 ನಿಮಿಷನೂ ರೆಸ್ಟ್ ಮಾಡಲ್ಲ ಪಾಪ. ಇನ್ನೂ 3 ಗಂಟೆ ರಾತ್ರಿಗೆ ಎದ್ದಿರುತ್ತೆ, ಕಸ ಎಲ್ಲ ಗುಡಿಸಿ 5 ಹಸುದು ಹಾಲೆಲ್ಲ ಕರಿಬೇಕು ಅಂತ. ಹಸುನ ಬಿಸಿಲಲ್ಲಿ ಕಟ್ಟಾಕಿದ್ನಲ್ಲ ಅಂತ ಮಧ್ಯಾಹ್ನ ಆಯ್ತಲ್ಲ ಅಂದ್ಬಿಟ್ಟು ನೀರೆಲ್ಲ ಕುಡಿಸಿ ಅದನ್ನ ಒಂದ್ ಕಡೆ ನೆರಳಿಗೆ ಕಟ್ಟಾಕಿದ್ರು. ದಿನಕ್ಕೆ ಒಂದು 20 ಲೀಟ್ರ್ ಹಾಲು ಹಾಕ್ತಾರೆ 5 ಹಸುಗಳಿಂದ. ತುಂಬ ಜಾಸ್ತಿ ದುಡ್ಡಿಂದ ಹಸು ಇಟ್ಕೊಂಡಿಲ್ಲ, ಅಂದರೆ ಮಿಸ್ಸಾಗಿ ಏನಾರು ಆದರೆ ಒಂದೇ ಸಲ ಅಷ್ಟೊಂದು ಲಾಸ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಕಡಿಮೆ ದುಡ್ಡಿನ ಹಸುಗಳನ್ನೇ ತಗೊಂಡಿದ್ದಾರೆ. ಅಂದರೆ ಒಂದು 50-60 ಸಾವಿರ, ಅದೇನು ಕಡಿಮೆ ಅಲ್ಲ. ನನ್ನ ತಂಗಿ ಸಾಂಬಾರಿತ್ತು ಅಂತ ಅನ್ನ ಮಾಡಿದ್ಲು, ಒಳ್ಳೆ ಬಿಸಿ ಬಿಸಿ ಅನ್ನಕ್ಕೆ ಬೆಣ್ಣೆ ಹಾಕೊಂಡು ನಾನು ನಮ್ಮ ಆಂಟಿನೂ ಊಟ ಮಾಡಿದ್ವು. ಪರ್ಸೆಂಟೇಜಾ 85. ಪೃಥ್ವಿಗಲ್ಲೇ ನಮ್ಮ ಅಮ್ಮ ಹೆಣ್ಣು ಹುಡ್ಕೆ ಇಟ್ಟೇಳೆ. ನಮ್ಮ ಆಂಟಿ ಮನೆಯಿಂದ ನಾನು ನನ್ನ ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತು. ನಮ್ಮ ಆಂಟಿನೂ ನಾನು ಕೋಡಿಹಳ್ಳಿಗೆ ಬಂದು ತುಂಬ ದಿನ ಆಗೈತೆ, ನಾನು ಬರ್ತೀನಿ ಅಂದರು ಅಂತ ನಾನು ನನ್ನ ತಂಗಿ ನಮ್ಮ ಆಂಟಿ 3 ಜನನು ನಮ್ಮೂರಿಗೆ ಹೋದ್ವು. ನಮ್ಮ ಆಂಟಿ ಊರಿಗೂ ನಮ್ಮ ಅಮ್ಮನ ಊರಿಗೂ 3 ಕಿಲೋಮೀಟರು, ಅಲ್ಲೇ ಹತ್ತಿರದಲ್ಲೇ ಅಕ್ಕಪಕ್ಕ ಹಳ್ಳಿ. ಸೊ ಹಾಗಾಗಿ ನಾನು ಕುಂಚೆವಲ್ಲಿ ಓದಬೇಕಾದ್ರೆ ನಮ್ಮ ಆಂಟಿ ಊರಿಗೂ ಹತ್ರ ಆಗೋದು, ನಮ್ಮೂರಿಗೂ ಹತ್ರ ಆಗೋದು. ಸೊ ಒಂದು ಸ್ವಲ್ಪ ದಿನ ನಮ್ಮ ಆಂಟಿ ಊರಲ್ಲಿದ್ದರೆ ಇನ್ನೊಂದು ಸ್ವಲ್ಪ ದಿನ ನಮ್ಮೂರು ಕೋಡಿಹಳ್ಳಿಯಿಂದ ನಾನು ಕುಂಚವಕ್ಕೆ ಓದೋದಕ್ಕೆ ಹೋಗ್ತಿದ್ದೆ. ನಾವು ಬರೋವಷ್ಟರಲ್ಲಿ ನಮ್ಮಮ್ಮ ನಮ್ಮಪ್ಪ ಹೊಲ್ದ ಹತ್ರದಿಂದ ಮನೆಗೆ ಬಂದಿದ್ರು. ತಾಯಮ್ಮರೇ ಬೇಕು. ನನಗೆ ನನ್ನ ಅಪ್ಪನ ಮನೆಗೆ ಹೋದ ತಕ್ಷಣ ಮೊದಲು ನಮ್ಮಮ್ಮನ ನೋಡಬೇಕು, ನಮ್ಮಮ್ಮ ಮನೇಲಿರಬೇಕು. ನಾನು ಓದ್ ದಿನ ನಮ್ಮಮ್ಮ ಎಲ್ಲೂ ಹೋಗಬಾರ್ದು ಆ ಥರ ಯಾವಾಗಲೂ. ಅದಕ್ಕೆ ನಮ್ಮಪ್ಪ ಬಂದ ತಕ್ಷಣ ನಿಮ್ಮ ಅಮ್ಮನ್ನೇ ಕೇಳ್ತೀಯಾ ಅಂತ ಹಂಗಂತ ಹೇಳ್ತಾರೆ. ನಮ್ಮಪ್ಪ ಟೀನ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಹೇಳಪ್ಪಾಜಿ, ಹಂಗಾದ್ರೆ ಅಮ್ಮಂಗಿಂತ ನೀವೇ ಚೆನ್ನಾಗಿ ಟೀ ಮಾಡ್ತೀರಾ? ಕೇಳು, ನ್ಯಾಯ ಬೆಲೆ ಗೀತ್ ನೆನೆವಾಣ ನೀನೆಲ್ಲಿ ಮಾಡ್ತೀಯ ಅನ್ಲೋ, ಕೊಡು ನೋಡು ಮಾಡಿಕೊಡ್ತೀನಿ, ಕುಡಿ ನೋಡು ಅಂದೆ. ಕೊಟ್ಟು ಮಾಡ್ಕೊಂಡು ಹೋಗಿ ಕೊಟ್ಟೆ, ಎಲ್ಲಾನು ತೋರಿಸಿಲ್ಲ ಅಂತ ಐತೆ ಅಂತ. ನೀನ್ ಮಾಡೋ ನಾನು ಹೆಬ್ಬೆಡ್ ತಗೊಳ್ಳಿವಂತ ಇವ್ರ ಅಷ್ಟೊತ್ತಿ ಖಾಲಿ ಮಾಡು ಅಂತ ಹೋದೆ. ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಸೂಪರ್ ಮಾಡಿದ್ದು ಅಂತ ಎಲ್ಲಾರು ಕೊಟ್ಟೆ ಟೀ. ಅವಂಗಾರ ನಿಂಗೆ ಟೀ ಮಾಡಕ್ ಬರಕಲ್ಲ. ಏನ್ ಮಾಡ್ತೇವೆ ಅಂತ ಅಪ್ಪರ ಉಪ್ಸೋದು, ಬರ್ರಂಗ್ ಬಗ್ಗಿಸ್ಕೊಡೋದು, ಆ ಟೀ ಸಬ್ ಬೇಯಂಗಿಲ್ಲ. ಚೆನ್ನಾಗಿತ್ತು ಮಾತ್ರ. ಅದೇ ಅಮ್ಮ ಟೀ ಇಡದೆ, ಟೀ ಚೆನ್ನಾಗಿ ಇಡ್ಲಿಲ್ಲ ಅಂದ್ರೆ ಅವ್ರು ದೊಡ್ಡಪ್ಪನ ಕೈಲಿ ಉಗಿಸ್ಕತ್ತಾಳೆ. ನೀನ್ ತಕ್ಕೊಡ್ತೀಯ ನಿನ್ ಮೊಮ್ಮಗನ್ ಕಾರ? ನೀನು ಯಾರು ತಾಯಮ್ಮ ಕಾರ? ದುಡ್ಡು ಬಂತ ಅಕೌಂಟಿಗೆ, ತಕ್ಕೊಟ್ಟಿಲ್ಲ ಅವರು. ಅಯ್ಯೋ ಅಯ್ಯೋ, ಮಗನ ಮೇಲೆ ಎಷ್ಟು ಪ್ರೀತಿ ಯವ್ವ. ನನ್ನ ತಂಗಿ ಇವಾಗ ಫಸ್ಟ್ ಇಯರ್ BBA ಓದ್ತಿದ್ದಾಳೆ. ಅವಳಿಗೆ ನೀನು ಚೆನ್ನಾಗಿ ಓದಲಿಲ್ಲ ಅಂದರೆ ಮದುವೆ ಮಾಡಿ ಕಳಿಸ್ತೀವಿ ಅಂತ ನಾನು ನಮ್ಮಪ್ಪ ನಮ್ಮ ಆಂಟಿ ಎಲ್ಲ ರೇಗಿಸ್ತಾ ಇದ್ವು. ಅದಕ್ಕೆ ಅವಳು ಅಳ್ತಾ ಕೂತಿದ್ಲು. ನಾನು ಕ್ಯಾಮ್ರಾ ಹಿಡಿದ್ರೆ ನಗಾಡವಳು, ಕ್ಯಾಮ್ರಾ ತೆಗೆದ್ರೆ ಅಳವಳು. ಮತ್ತಂತೂ ಎಲ್ಲರೂ ಸೇರ್ಕೊಂಡು ಅವಳನ್ನ ತುಂಬಾ ಅಳಿಸ್ಬಿಟ್ಟಿದ್ದೀವಿ. ಇವತ್ತು ಸೋಮವಾರ ಏನು ನಾನ್ ವೆಜ್ ಮಾಡೋಂಗಿಲ್ಲ, ನೀವು ಬಂದುಬಿಟ್ಟಿದ್ದೀರಲ್ಲ ಇವತ್ತು ಅಂತ ನಮ್ಮಮ್ಮ ನನ್ನ ತಂಗಿ ಇಬ್ಬರು ಸೇರಿಕೊಂಡು ಬಜ್ಜಿ ಮಾಡಿಕೊಟ್ರು ಬಿಸಿ ಬಿಸಿಯಾಗಿ. ನಾನು ನಮ್ಮ ಆಂಟಿ ನಮ್ಮಪ್ಪ ಎಲ್ಲ ಬಜ್ಜಿ ತಿನ್ಕೊಂಡು ಅವ್ರಗಳಿಗೆಲ್ಲ ಒಂದು ಬಾಯಿ ಹೇಳಿ ನಾನು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. 5 ಗಂಟೆಗೆಲ್ಲ ಚನ್ನರಾಯಪಟ್ಟಣದಿಂದ ಕೋಡಿಹಳ್ಳಿಗೆ ರಿಟರ್ನ್ ಬಸ್ ಬರುತ್ತೆ. ಈ ಬಸ್ಸಲ್ಲಿ ಎಲ್ಲ ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರೆ, ಚನ್ನರಾಯಪಟ್ಟಣದಿಂದ ಅಗ್ರಹಾರ ಗೇಟು ಮತ್ತು ಕೋಡಿಹಳ್ಳಿಗೆ ಬರೋ ಮಕ್ಕಳೆಲ್ಲ ಇಳಿದ್ಮೇಲೆ ಬಸ್ ಖಾಲಿ ಹೊಡಿತಾ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.